ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ದುಷ್ಕರ್ಮಿಗಳು ನಾಶ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ನಡೆದಿದೆ. ಹೂವಿನಹಡಗಲಿ ತಾಲೂಕಿನ ಹೊಳಕುಂದಿಯ ರೈತರ ಜಮೀನಿನಲ್ಲಿ ಕಿರಾತಕರು ಕೃತ್ಯ ಎಸಗಿದ್ದಾರೆ. ಹೊಳಕುಂದಿ ಗ್ರಾಮದ ಮೆಳ್ಳಿ ಹಾಲವ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆಯನ್ನ ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ. ಕೈಗೆ ಬಂದ ಬೆಳೆಯನ್ನ ರಾತ್ರೋರಾತ್ರಿ ಹಾಳು ಮಾಡಿದ್ದಾರೆ. ಸ್ಥಳಕ್ಕೆ ಹೂವಿನಹಡಗಲಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದುಷ್ಕೃತ್ಯ ಎಸಗಿದವರ ಆರೋಪಿಗಳನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ರೈತ ಸಂಘಟನೆಗಳು ಆಗ್ರಹಿಸಿವೆ. ಹೂವಿನಹಡಗಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಆಗಸ್ಟ್ 10ರಂದು ಬುದ್ಧ ಸ್ಮರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಟಿಬೆಟ್ ಧರ್ಮಗುರು ದಲೈ ಲಾಮಾ 90ನೇ ಜನ್ಮದಿನ ಅಂಗವಾಗಿ ಅಖಿಲ ಭಾರತ ಇಂಡೋ ಟಿಬೆಟ್ ಸ್ನೇಹ ಸೊಸೈಟಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಬೌದ್ಧ ಸನ್ಯಾಸಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಮೊದಲು ಧನ್ಯವಾದ ಭಾರತ ಧನ್ಯವಾದ ಕರ್ನಾಟಕ ಹೆಸರಿನಲ್ಲಿ ಪಥಸಂಚಲನ ನಡೆಯಲಿದೆ. ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೇವಲ 250 ರೂಪಾಯಿಗಾಗಿ ಜೊತೆಗಿದ್ದ ಗೆಳೆಯನನ್ನೇ ಹತ್ಯೆ ಮಾಡಿರುವ ಘಟನೆ ಧಾರವಾಡದ ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾಯಸಾಬ ನಥಾಫ್ ಮೃತ ದುರ್ದೈವಿ. ಪ್ರವೀಣ್ ಕೊಲೆ ಆರೋಪಿ. ಪ್ರವೀಣ್ ಮತ್ತು ನಥಾಫ್ ಇಬ್ಬರು ಸ್ನೇಹಿತರಾಗಿದ್ದು, ನಥಾಫ್ ಪ್ರವೀಣ್ನಿಂದ 250 ರೂಪಾಯಿ ಪಡೆದಿದ್ದಾನೆ. ಪ್ರವೀಣ್ ತಾನು ಕೊಟ್ಟ ಹಣವನ್ನ ವಾಪಸ್ ಕೊಡುವಂತೆ ನದಾಫ್ಗೆ ಕೇಳಿದ್ದಾನೆ. ಈಗ ಕೊಡೋದಕ್ಕೆ ನನ್ನ ಬಳಿ ಹಣ ಇಲ್ಲ ಅಂತ ನದಾಫ್ ಹೇಳಿದ್ದಾನಂತೆ. ಕೇಳಿದ ತಕ್ಷಣ ಹಣ ಕೊಡದಿದ್ದಕ್ಕೆ ಪ್ರವೀಣ್ ನದಾಫ್ಗೆ ಥಳಿಸಿ ಅಲ್ಲೇ ಇದ್ದ ಗಾಜಿನ ಬಾಟಲಿಯನ್ನ ಹೊಡೆದು ಚುಚ್ಚಿ ಕೊಲೆ ಮಾಡಿದ್ದಾನೆ. ಉದ್ಯೋಗ ಖಾತ್ರಿ ಬಿಲ್ ಪಾವತಿ ಮಾಡೋದಕ್ಕೆ ಲಂಚ ಪಡೆದ ಪಿಡಿಒಗೆ ಗ್ರಾಮ ಪಂಚಾಯಿತಿ ಸದಸ್ಯ ನಡು ರಸ್ತೆಯಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮದಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಮದಗೆರೆ ಪಿಡಿಒ ಸುವರ್ಣ ಉದ್ಯೋಗ ಖಾತ್ರಿ ಬಿಲ್ ಪಾವತಿ ಮಾಡೋದಕ್ಕೆ ಲಂಚ ಪಡೆದ ಆರೋಪ ಕೇಳಿಬಂದಿದೆ. ಮಂದಗೆರೆ ಪಂಚಾಯಿತಿಯ ಸದಸ್ಯ ಉದ್ಯೋಗ ಖಾತ್ರಿ ಬಿಲ್ ಪಾವತಿ ಮಾಡೋದಕ್ಕೆ ಪಿಡಿಒಗೆ ಒಂದಿಷ್ಟು ಹಣವನ್ನ ಲಂಚವಾಗಿ ನೀಡಿದ್ದಾನೆ. ಆದರೆ ಹಣ ನೀಡಿದ ಬಳಿಕವೂ ಬಿಲ್ ಪಾವತಿ ಮಾಡದ ಹಿನ್ನೆಲೆ ರೊಚ್ಚಿಗೆದ್ದಿದ್ದಾನೆ. ಗ್ರಾಮ ಪಂಚಾಯಿತಿ ಮುಂದೆ ರಸ್ತೆಯಲ್ಲೇ ನಿಲ್ಲಿಸಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. ವಿಡಿಯೋ ಮಾಡುತ್ತಲೇ ಲಂಚಕ್ಕೆ ಕೊಟ್ಟ ಹಣವನ್ನ ವಾಪಸ್ ಕೊಡುವಂತೆ ಗಲಾಟೆ ಮಾಡಿದ್ದಾನೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.